ಕೆಲವೊಂದಿಷ್ಟು ಚಾನಲ್ಗಳು ಯಾವ ರೀತಿ ಒಂದು ಅರ್ನ್ ಮಾಡ್ತವೆ ಅಂದರೆ ಯೂಟ್ಯೂಬಲ್ಲಿ ಕಂಟೆಂಟ್ ಯಾವ ರೀತಿ ಒಂದು ಕ್ರಿಯೇಟ್ ಮಾಡಿ ಅರ್ನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಆಗಿರ್ಬೋದು, ಇವಾಗ ಫುಡ್ ಬಗ್ಗೆನೇ ಒಬ್ಬರು ವಿಡಿಯೋ ಮಾಡ್ತಾಯಿದ್ದಾರೆ. ಅದು ಒಂದು ಚಾನಲ್, ಅಂದರೆ ಅದರಲ್ಲಿ ಫುಡ್ ಕಂಟೆಂಟ್ಗಳು ಮಾತ್ರ ಇರುತ್ತೆ. ಹಾಗೆ ಟೆಕ್ನಾಲಜಿ ಬಗ್ಗೆ ಹೇಳ್ತಿರ್ತಾರೆ, ಮೊಬೈಲ್ ಬಗ್ಗೆ ಆಗಿರ್ಬೋದು, ಅನ್ಬಾಕ್ಸಿಂಗ್ ಬಗ್ಗೆ ಆಗಿರ್ಬೋದು, ಆನಂತರ ಇವಾಗ ಎಜುಕೇಷನ್ ಬಗ್ಗೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಏನಾದರೂ ಎಜುಕೇಷನ್ ಮೆಟೀರಿಯಲ್ ಯಾವ ರೀತಿ ಅದರಲ್ಲಿ ಆ ಒಂದು ವಿಡಿಯೋ ಮೂಲಕ ಅವರು ಒದಗಿಸ್ತಾ ಇದ್ದರೆ ಅದು ಎಜುಕೇಷನ್ ರಿಲೇಟೆಡ್. ಇವಾಗ ಬೇರೆ ಬೇರೆ ಊರಿಗೆ ಹೋಗ್ತಾ ಇರ್ತಾರೆ, ಲಾಗ್ಸ್ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ನಿಮಗೆ ಲೈವ್ ಆಗಿನೇ ಹಂಚ್ಕೊಳ್ತಾ ಇದ್ದಾರೆ, ಅಥವಾ ವಿಡಿಯೋ ಮಾಡಿ ಮತ್ತು ಅದ್ರ ಬಗ್ಗೆ ಆ ಒಂದು ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಇಡ್ತಾ ಇದ್ದಾರೆ ಅಂದರೆ ಅದು ಲಾಗ್ಸ್ ಮತ್ತು ಅದು ಟ್ರಾವೆಲ್ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಈ ರೀತಿ ಅಥವಾ ನಿಮಗೆ ಏನಾದರೂ ಇವಾಗ ಕ್ರಾಫ್ಟ್ ಮಾಡೋಕ್ಕೆ ಬರುತ್ತಾ, ಅಥವಾ ಏನಾದರೂ ಡಿಸೈನ್ ಆರ್ಟ್ ಈ ರೀತಿ ಏನಾದರೂ ಮಾಡೋಕ್ಕೆ ಬರ್ತದೋ ಅದು ಆರ್ಟ್ ಕ್ಯಾಟಗರಿಗೇ ಆ ಒಂದು ವಿಡಿಯೋ ಹೋಗುತ್ತೆ. ಈ ರೀತಿ ಒಂದು ಕೆಲವೊಂದು ಕಂಟೆಂಟ್ಗಳನ್ನ ಮಾಡ್ಬೋದು. ಇವಾಗ ಆರ್ಟ್ ಏನು ಮಾಡ್ತಿರ್ತಾವೆ, ಡ್ರಾಯಿಂಗ್ ಆಗಿರ್ಬೋದು, ಏನೋ ಒಂದು ಕ್ರಾಫ್ಟ್ ಕಟ್ಟಿಂಗ್ ಆಗಿರ್ಬೋದು ಮಾಡಿದರೆ ಅದು ಚಾನಲ್ಗೆ ಒಂದು ವಾಯ್ಸ್ ಓವರ್ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀವು ಯೂಟ್ಯೂಬ್ ಆಡಿಯೋ ಲೈಬ್ರರಿಯಿಂದ ನೋ ಆಟ್ರಿಬ್ಯೂಷನ್ ರಿಕ್ವೈರ್ಡ್ ಇರುವಂತಹ ಮ್ಯೂಸಿಕ್ಗಳನ್ನು ಡೌನ್ಲೋಡ್ ಮಾಡಿ ನೀವು ಅದಕ್ಕೆ ಯೂಸ್ ಮಾಡಿ ಜಸ್ಟ್ ನಿಮ್ಮ ಡ್ರಾಯಿಂಗ್ ಏನಿರುತ್ತೆ ಅದನ್ನು ಪ್ರೆಸೆಂಟ್ ಮಾಡ್ಬೋದು. ಇನ್ನು ಬೇರೆ ಬೇರೆ ವೆಬ್ಸೈಟ್ಗಳಿಂದ ಏನಾದರೂ ನೀವು ವೀಡಿಯೋಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಅಥವಾ ಫ್ರೀ ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ಸೊ ಅದರಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ಅಂದರೆ ನಿಮ್ಮ ಒಂದು ವಾಯ್ಸ್ ಓವರ್ ಇರಬೇಕು, ಮ್ಯೂಸಿಕ್ ಇರಬೇಕು. ಅದಾಗ ಮಾತ್ರ ಅದು ಚಾನಲ್ಲು ಮಾನಿಟೈಸೇಷನ್ ಆಗುತ್ತೆ. ನೋಡಿದ್ರಲ್ಲ, ಫುಡ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಎಜುಕೇಷನ್ನು, ಮೋಟಿವೇಶನ್ನು, ಆಮೇಲೆ ಟೆಕ್ನಾಲಜಿ ಮತ್ತು ಎಂಟರ್ಟೈನ್ಮೆಂಟ್. ಮೇನ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಇವಾಗ ಕಾಮಿಡಿ ಸ್ಕಿಟ್ಗಳೇನು ಮಾಡ್ತಾರಲ್ಲ, ಕಾಮಿಡಿ ಆಗಿರ್ಬೋದು, ಫಿಲ್ಮ್ ಆಗಿರ್ಬೋದು, ಶಾರ್ಟ್ ಮೂವಿ, ಆಮೇಲೆ ಸಾಂಗ್ಸ್, ಆಲ್ಬಮ್ ಸಾಂಗ್ಸ್ ಆಗಿರ್ಬೋದು, ಈ ರೀತಿ ಒಂದು ಚಾನಲ್ಗಳು ನೀವು ಕ್ರಿಯೇಟ್ ಮಾಡ್ಬೋದು. ನೀವೇನಾದರೂ ಸಿಂಗರ್ ಆಗಿದ್ದರೆ ಅಥವಾ ನೀವು ಒಬ್ಬ ಆ್ಯಕ್ಟರ್ ಆಗಿದ್ದರೆ ಕಾಮಿಡಿ ಸ್ಕಿಟ್ಗಳನ್ನು ಮಾಡ್ಬೋದು, ಓನಾಗಿ ಮಾಡ್ಬೋದು ಅಥವಾ ಗ್ರೂಪ್ ಕಾಮಿಡಿ ಮಾಡ್ಬೋದು. ನೋಡ್ತಿರ್ಬೋದು ಎಷ್ಟೆಷ್ಟು ಚಾನಲ್ಗಳು ಇವಾಗ ಕಾಮಿಡಿಯಿಂದಲೇ ಎಷ್ಟು ಅವರು ಒಂದು ಮಾನಿಟೇಷನ್ ಮಾಡ್ಕೊಂಡಿದ್ದಾರೆ, ಎಷ್ಟು ಲಕ್ಷಾಂತರ ಗಂಟಲೆ ಅವರು ಇವಾಗ ಅರ್ನ್ ಮಾಡ್ತಾಯಿದ್ದಾರೆ ಅಂತ. ಇಷ್ಟೇ ಸಿಂಪಲ್ ಥಿಂಗ್ಸ್ ಈ ಒಂದು ಯೂಟ್ಯೂಬಲ್ಲಿ. ಇಷ್ಟು ಒಂದು ಚಾನಲ್ನ ನಿಮಗೆ ಐಡಿಯಾ ಇದ್ದರೆ ನೀವು ಯೂಟ್ಯೂಬ್ ಚಾನಲ್ನ ಈ ರೀತಿ ಕ್ಯಾಟಗರಿ ವೈಸ್ ನಿಮ್ಗೆ ಯಾವ ರೀತಿ ಐಡಿಯಾ ಇದೆ ಮಾಡ್ಬೋದು ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.